ಶಿವಕುಮಾರ್ ಅವರಿಗೆ ಎಲ್ಲರ ಪರವಾಗಿ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಹೋದ ಸರಿಯಿಂದ ಸಂಖ್ಯೆ ಈ ಸರಿ ಜಾಸ್ತಿನೂ ಆಗಿದೆ, ಈ ಸರಿ ವ್ಯವಸ್ಥೆನೂ ಕೂಡ ಇನ್ನೂ ಬೆಸ್ಟ್ ಮಾಡಿದ್ದಾರೆ, ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಇಲ್ಲ, ಅದಕ್ಕೆ ಅಭಿನಂದಿಸ್ತೇನೆ. ಯಾಕೆಂದರೆ ಒಂದು ವ್ಯವಸ್ಥೆ ಮಾಡುವಷ್ಟು ಸುಲಭ ಇಲ್ಲ, ನೋಡುವ ಭಾಳ ಸುಲಭ ಕಾಣ್ತದೆ. ಅದರ ಹಿಂದೆ ಪಟ್ಟಂಥ ಶ್ರಮ, ಪಟ್ಟಂಥ ಜವಾಬ್ದಾರಿ ಮತ್ತು ಅದರ ರಿಸ್ಕ್ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ನೀವೆಲ್ಲರೂ ಸೇರಿ ಮದುವೆಯವರಿಗೆ ಬೈಯುವಂಥದ್ದು. ಆದ ಕಾರಣ ಎಲ್ಲ ರೀತಿ ನೋಡಿಕೊಂಡು ಎಷ್ಟು ಮ್ಯಾಕ್ಸಿಮಮ್ ಮಾಡಲಿಕ್ಕೆ ಸಾಧ್ಯ ಅಷ್ಟು ಮಾಡಿರ್ತಾರೆ. ಕೆಲವೊಮ್ಮೆ ಹ್ಯೂಮನ್ ಎರರ್ ಹಾಗೆ ನಾವೆಲ್ಲ ಮನುಷ್ಯರು ಹೆಚ್ಚು ಕಮ್ಮಿ ಕೆಲವೊಂದು ಕಡೆ ಹಾಗೆ ಆಗ್ತದೆ. ಇಷ್ಟು ದೊಡ್ಡ ಕ್ರೌಡ್ ಇಷ್ಟು ವ್ಯವಸ್ಥೆ ಮಾಡುವಾಗ ಅದನ್ನೆಲ್ಲ ನಾವು ಸಹಿಸ್ಕೊಳ್ಬೇಕು, ಅದನ್ನು ಅರ್ಥ ಮಾಡಿಕೊಳ್ಬೇಕು. ಅದಕ್ಕೆ ಮಾಡ್ತಾರೆ ಎಂಬ ವಿಶ್ವಾಸ ನನಗೆ ಇದೆ. ಸರ್, ಒಂದು ಟಿಪ್ಪು ಅವರು ಮತ್ತು ಹೆಚ್ ಕಮಿಟಿ ಮೆಂಬರ್ಸು ಎಲ್ಲರೂ ಸೇರಿ ಉತ್ತಮವಾದ ಕೆಲಸ ಮಾಡ್ತಾ ಇದ್ದಾರೆ, ಅದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದರೂ ಕೂಡ ತಾವು ಇವತ್ತಿಲ್ಲಿ ಬಂದಿದ್ದೀರಾ, ತಮಗೆ ಹೇಗೆ ಅನಿಸ್ತಾ ಇದೆ ವ್ಯವಸ್ಥೆಗಳು ಮತ್ತು ಇಲ್ಲಿನ ಜನಗಳಿಗೆ ಏನು ಹೇಳಕ್ಕೆ ಬಯಸಿದ ವಿಶೇಷವಾಗಿ? ನಾನು ಬಹುಶಃ ಇಲ್ಲಿಯ ವ್ಯವಸ್ಥೆಯನ್ನು ಕಳೆದ ವರ್ಷ ಕೂಡ ಚೆನ್ನಾಗಿ ಮಾಡಿದರು. ಈ ವರ್ಷ ಹೊರಗಿಂದ ನೋಡುವಾಗಲೇ ಗೊತ್ತಾಗಿದೆ ಜನಸಾಮಾನ್ಯರ ಒಂದು ಉತ್ಸಾಹ, ಅವರೊಂದು ಪ್ರೀತಿ, ಅವರ ಭಕ್ತಿ ಮತ್ತು ಅವ್ರ ಕುಟುಂಬ ಹೋಗುವಾಗ ಅವ್ರು ಮೇಡಂಥ ವ್ಯವಸ್ಥೆ, ಇದೆಲ್ಲವೂ ಜನ ಅತ್ಯಂತ ಸಂತುಷ್ಟರಾಗಿದ್ದಾರೆ ಅಂದರೆ ನಮಗೆ ನೋಡುವಾಗಲೇ ಭಾವನೆ ಇವತ್ತು ಬರ್ತದೆ. ನಾನು ಎಲ್ಲ ಅಜ್ಜಾತಿಗಳ ಕುಟುಂಬಸ್ಥರಿಗೆ ಹೇಳೋದಿಷ್ಟೇ, ಒಂದು ಕಡೆ ಈ 30-40 ಲಕ್ಷ ಜನ ಸೇರುವಾಗ ಸಡನ್ನಾಗಿ ಹಿಂದೆ ಬರುವಾಗ ಕೆಲವೊಂದು ಸಮಸ್ಯೆ ಹಾಗೇ ಆಗ್ತದೆ. ಆ ಒಂದು ಸಂದರ್ಭದಲ್ಲಿ ಯಾರೋ ಒಂದಿಬ್ಬರು ಕೆಲವು ಹೇಳಿದ್ರು ಅಂತ ಹೇಳಿಕೊಂಡು ಮಾತುಗಳಿದೆ ವಾಟ್ಸಪ್ನಲ್ಲಿ ಆ ಮಾಧ್ಯಮದೆಲ್ಲ ಬಹುಶಃ ಯಾವುದು ಕೂಡ ನೆಗೆಟಿವ್ ವಿಚಾರ ಹಾಕಲಿಕ್ಕೆ ಹೋಗಬೇಡಿ. ಇದು ನಿಮ್ಗೆ ಏನು ಕೂಡ ಪ್ರಯೋಜನ ಆಗೋದಿಲ್ಲ. ನಿಮ್ಗೆ ಏನಂತ ವಿಚಾರ ಇದೆ ನೇರವಾಗಿ ಹಜ್ ಕಮಿಟಿಯನ್ನು ಸಂಪರ್ಕಿಸಿ ಈ ಸಮಸ್ಯೆ ಇದೆ ಅಂತ ಹೇಳಿದರೆ ಅವ್ರು ಆ ಸಮಸ್ಯೆಯನ್ನು ಈಗ ಮಾತ್ರ ಬಗೆಹರಿಸೋದಲ್ಲ, ಮುಂದಿನ ವರ್ಷ ಸಮಸ್ಯೆ ಬಗೆ ರೀತಿಯಲ್ಲಿ ಕೂಡ ಇವತ್ತು ನೋಡಿಕೊಳ್ತಾರೆ. ಅಂಥ ಸಹಕಾರವನ್ನು ಪ್ರತಿಯೊಂದು ಹಜ್ ಯಾತ್ರಿಗಳ ಕುಟುಂಬಸ್ಥರು ಇವತ್ತು ಕೊಡಬೇಕು. ಮತ್ತು ಹಜ್ ಯಾತ್ರಿಗಳಿಗೆ ಕೂಡ ನಾನು ಹೇಳಿದಿಷ್ಟೇ, ಎಲ್ಲಿ ಏರ್ಪೋರ್ಟಲ್ಲಿ ಇನ್ನೊಂದು ಕಡೆ ಸಮಾಧಾನ ಮತ್ತು ತಾಳ್ಮೆಯಿಂದ ಇಲ್ಲಿ ಇಡೀ ನಮ್ಮ ರಾಜ್ಯ ಸರ್ಕಾರ, ಹಜ್ ಕಮಿಟಿ, ನಮ್ಮ ಕೇಂದ್ರ ಹಜ್ ಕಮಿಟಿ, ಎಂಬಾಸಿ ಅವರೆಲ್ಲರಿಗೂ ನಿಮ್ಮ ಜವಾಬ್ದಾರಿ ವಹಿಸಿದ್ದಾರೆ. ಅದೆಲ್ಲ ನಾವು ನಿಭಾಯಿಸ್ತೇವೆ. ನಾವು ಸಮಾಧಾನ ಮತ್ತು ತಾಳ್ಮೆಯಿಂದ ಇರಬೇಕು ಹೇಳಲಿಕ್ಕೆ ಬಯಸ್ತೇವೆ. ನಾನು ಬರಲ್ಲ, ಅರ್ಜುನ ವಿಧಾನಸೌಧ.